ವೀಕ್ಷಕರೇ ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಏನು ಗೊತ್ತಾ, ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದ ಪ್ರತಿ ಸಂಚಿಕೆಯಲ್ಲೂ ಕೂಡ ನಾವೇನು ಚರ್ಚೆ ಮಾಡ್ತೀವಲ್ವಾ, ವಿಷಯಗಳು ಅತ್ತೆ ಸೊಸೆ ಮಧ್ಯೆ ಬರೀ ಆ ವಿಷಯಗಳು ಅವ್ರಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಇದು ಎಲ್ಲರ ಮನೆ ವಿಷಯಗಳು ಆಗಿರುತ್ತೆ. ನಮ್ಮ ಉದ್ದೇಶ ಏನು ಗೊತ್ತಾ, ಅವರು ಎಷ್ಟು ಅದನ್ನ ಹಗುರವಾಗಿ ತಗೊಂಡು ಜೀವನನ ಸುಂದರ ಮಾಡ್ಕೊಂಡಿದ್ದಾರಲ್ವಾ, ಅದೇ ರೀತಿಯಾಗಿ ಎಲ್ಲರೂ ಕೂಡ ಅವರವರ ಮಧ್ಯೆ ಇರುವಂತಹ ಮನಸ್ತಾಪಗಳು, ಇರುಸು ಮುರುಸುಗಳನ್ನು ತುಂಬ ಬದಿಗೊತ್ತಿ ಅದನ್ನು ಹಗುರವಾಗಿ ತಗೊಂಡು ಬದುಕನ್ನು ಸುಂದರ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಇದೇ ನಿಟ್ಟಲ್ಲಿ ನಾವು ಬೆಳಗಾವಿಯಲ್ಲಿ ಬಿಟ್ಟು ಬಿಡದೆ ಶೂಟಿಂಗ್ನ ಮಾಡ್ತಾ ಇದ್ದೀವಿ, ಪ್ರತಿ ಮನೆಗೂ ಭೇಟಿ ಕೊಡ್ತಾ ಇದ್ದೀವಿ, ಖುಷಿ ಆಗ್ತದೆ. ದಣಿವಾಗಿದೆ, ಆದರೆ ಆ ದಣಿವು ಲೆಕ್ಕಕ್ಕೆ ಇಲ್ಲ. ಯಾಕೆ ಗೊತ್ತಾ, ಇವರೆಲ್ಲ ನಮ್ಮನ್ನು ಸಂಪರ್ಕ ಮಾಡಿದಾರಲ್ವಾ, ನಮ್ಮನೆಗೂ ಬನ್ನಿ ಕಾರ್ಯಕ್ರಮ ನಡೆಸ್ಕೊಡಿ ಅಂತ ಹೇಳಿದಾರಲ್ವಾ. ಸೊ ಆ ಒಂದು ಉತ್ಸಾಹದ ಮುಂದೆ, ಖುಷಿ ಮುಂದೆ ನಮ್ಮ ದಣಿವು ಲೆಕ್ಕಕ್ಕೆ ಇಲ್ಲ ಅಂತ ಹೇಳ್ಬೋದು. ರಾತ್ರಿ ಆಗಿದೆ ಈಗ, ಆದರೂ ಕೂಡ ಅದೇ ಒಂದು ಹುಮ್ಮಸ್ಸಲ್ಲಿ ದಣಿವನ್ನು ಬದಿಗೊತ್ತಿ ಖುಷಿಯಿಂದ ಸದ್ಯಕ್ಕೆ ನಾನು ಬೆಳಗಾವಿಯ ಓಂ ನಗರದಲ್ಲಿದ್ದೀನಿ. ಅತ್ತೆ ಸೊಸೆ ಇಬ್ಬರೂ ಕೂಡ ತಮ್ಮ ವಿವರಗಳ ಮೂಲಕ, ಇಮೇಲ್ ಮೂಲಕ ನಮ್ಮನ್ನು ಸಂಪರ್ಕ ಮಾಡಿದ್ರು. ಸೊ ಹಾಗಾಗಿ ಅವ್ರ ಜೊತೆ ಇವತ್ತು ಕಾರ್ಯಕ್ರಮ ನಡೆಯೋದಿದೆ. ಸೊ ಬನ್ನಿ ಹಾಗಾದರೆ ಬೆಲ್ ಮಾಡೋಣ, ಯಾರಿದ್ದಾರೆ ಒಳಗಡೆ ನೋಡೋಣ, ಕಾರ್ಯಕ್ರಮನ ಶುರು ಮಾಡೋಣ. ಸುಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ಎಸ್ ಮ್ಯಾಮ್. ಸಂತೋಷ ಮ್ಯಾಮ್, ಥ್ಯಾಂಕ್ ಯು. ಚಲೋ ಇದ್ದೀರಿ? ಆರಾಮಿದ್ದೀರಿ ನೀವು? ಸೂಪರ್. ಮತ್ತೆ ಸೊಸೆ ಲಕ್ಷಣವಾಗಿ ರೆಡಿ ಆಗಿದ್ದಾರೆ. ಸೊ ಮಾತನಾಡುವಂಥದ್ದು ಸಿಕ್ಕಾಪಟ್ಟೆ ಇದೆ, ವಿಷಯಗಳನ್ನ ತಿಳ್ಕೊಳ್ಳುವಂಥದ್ದು ಇದೆ, ಹಾಗೇನೆ ಒಂದಷ್ಟು ಮಜಾ ಮಾಹಿತಿ ಎಲ್ಲವೂ ಇದೆ. ಸೊ ಶುರು ಮಾಡುವ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮನ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ವೀಕ್ಷಕರೇ, ಬನ್ನಿ ಹಾಗಾದ್ರೆ ಅತ್ತೆ ಸೊಸೆ ಇವ್ರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸೊ ನನ್ನ ಬಲಭಾಗದಲ್ಲಿ ತುಂಬಾ ಇನ್ನೋಸೆಂಟ್ ಆಗಿ ನಗ್ತಾ ಡೀಸೆಂಟ್ ಆಗಿ ಕೂತಿದ್ದಾರೆ ಅತ್ತೆ ಶ್ರೀಮತಿ ಶಾರದಾ ಕಡೆಮನಿಯವರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಅದೇ ನಿಟ್ಟಲ್ಲಿ ನನ್ನ ಎಡಭಾಗದಲ್ಲಿ ಸೊಸೆ ಕೂತಿದ್ದಾರೆ, ಸಿಕ್ಕಾಪಟ್ಟೆ ಜೋಶಲ್ಲಿದ್ದಾರೆ ಅವರಂತೂ, ಶ್ರೀಮತಿ ಪದ್ಮಜಾ ಕಡೆಮನಿಯವರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಸ್ವಾಗತ ಮಾಡಿದ್ದಾಯ್ತು, ಪರಿಚಯ ತಿಳ್ಕೊಳ್ಳೋಣ ಅಲ್ವಾ, ಸ್ವಲ್ಪ ವಿಷಯಗಳನ್ನ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಅತ್ತೆ ಪರಿಚಯ ಏನಂತ ನೋಡೋಣ. ಅಮ್ಮ ಹೇಳಿ, ನಿಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಶಾರದಾ ರೀ. ತವ್ರ ಮನೆ ಎಳ್ಳೂರು ರೀ, ಕೊಟ್ಟಿದ್ದು ಹಲಗಾರಿ. ಇಬ್ಬರು ಹೆಣ್ಣು ಮಕ್ಕಳು ರೀ, ಒಬ್ಬ ಗಂಡು ಮಗ ರೀ. ಅಮ್ಮ ನಿಮ್ಮ ಯಜಮಾನ್ರ ಹೆಸರು? ಅಪ್ಪ ಸಾಹೇಬ್ ಎಲ್ಲಪ್ಪ ಕಡೆಮನಿ ರೀ. ಈಗಲೂ ನಾಚ್ಕೋತೀರಾ? ಅಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? 50 ವರ್ಷ ಐತ್ರಿ. 50 ವರ್ಷ? ವೀಕ್ಷಕರೇ, ಸುಲಭದ ಮಾತಾ ಅದು? ಎಂಥ ಪಯಣ ಅದು, ಅದ್ಭುತವಾದಂಥ ಪಯಣ. ಮೊದಲನೇದಾಗಿ ನಾವು ಶುಭಾಶಯ ಹೇಳ್ಬೇಡ. ಸೊ ನಿಮಗೆ, ನಿಮ್ಮ ಪತಿದೇವರಿಗೆ ವಿವಾಹದ ಸುವರ್ಣ ಮಹೋತ್ಸವದ ಶುಭಾಶಯಗಳು. ಏನ್ ನಿಮ್ಮ ಹವ್ಯಾಸಗಳೇನಮ್ಮ? ಸಮಯ ಸಿಕ್ಕೋಗಿ ಏನ್ ಮಾಡ್ತಿರ್ತೀರಿ ನೀವೆಲ್ಲ? ನಮ್ಮ ಮನ್ಯಾಗ ಇರ್ತೇವ್ರಿ, ಕೆಲಸ, ಅಡಿಗೆ ಕೆಲಸ, ಮಕ್ಕಳು ನೋಡ್ಕೋದು, ಮೊಮ್ಮಕ್ಕಳು ನೋಡ್ಕೋದು. ಅದೇ ಆಗ್ತದೆ. ಓಕೆ ಓಕೆ. ಇದೇ ಖುಷಿಲಿ ನಿಮ್ಮ ಯಜಮಾನ್ರಿಗೊಂದು ಗಿಫ್ಟ್ ಏನ್ ಗೊತ್ತಾ, ನಿಮ್ಮಿಂದ ಈ ಕಡೆ ಪ್ರಾಂತ್ಯದಲ್ಲೆಲ್ಲ ಒಂದು ಒಗಟು ಹೇಳ್ತಿರಲ್ವ, ಅಥವಾ ಒಡಪು ಹೇಳ್ತಿರಲ್ವ ಗಂಡನ ಹೆಸರು ಹೇಳೋದಕ್ಕೆ, ಹಂಗೊಂದು ಒಡಪು ಬಿಡಿ ನೋಡೋಣ. ಮೈದಾಟಿಂದ ಹಾಸಿ ಮೆತ್ತಾಗಿ ಬೇಯಿಸಿ ಹಿಡಿ ಹಿಡಿ ಅಂದ್ರೆ ತಡಿ ತಡಿ ಅಂತಾರ ನಿಮ್ಮನ್ನ. ಸೂಪರಪ್ಪ, ಸೊಗಡೆ ಚಂದನಪ್ಪ ಕೇಳೋದಕ್ಕೆ. ಸಂತೋಷಮ್ಮ, ಸಂತೋಷ. ಬನ್ನಿ ಹಾಗಾದ್ರೆ ಸೊಸೆ ಪರಿಚಯ ಮಾಡ್ಕೊಳ್ಳೋಣ. ಅಮ್ಮ ಹೇಳಿ, ನಿಮ್ಮ ಪರಿಚಯ. ನನ್ನ ಹೆಸರು ಪದ್ಮಜಾ ವಿಜಯಕುಮಾರ್ ಕಡೆಮನಿ. MA BEd ಆಗಿದೆ ಶಿಕ್ಷಣ. ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರ್ ಆಗಿದ್ದೇನೆ. ಓ ಮೇಷ್ಟ್ರು. ಅಷ್ಟೇ, ಟಫ್ ಜಾಬ್ ಅಷ್ಟೇ. ಎಷ್ಟು ವರ್ಷ ಆಯ್ತು ರೀ ಮದುವೆ ಆಗಿ? ಮದುವೆ ಆಗಿ 18 ವರ್ಷ ಆಯಿತು. ಹೇಗೆ ನಿಮ್ಮ ಒಂದು ಮನೆಯಲ್ಲಿ ಎಷ್ಟು ಜನ ಅಂದ್ರೆ ಮಕ್ಕಳು, ಅವರ ವಿದ್ಯಾಭ್ಯಾಸ? ಮಕ್ಕಳು ಇಬ್ಬರು, ಒಂದು ಹುಡುಗ ಒಂದು ಹುಡುಗಿ. ಓಕೆ. ಅತ್ತೆ ಮಾವ ಅಷ್ಟೇ. ಓಕೆ, ಓದ್ತಾ ಇದ್ದಾರೆ ಮಕ್ಕಳೆಲ್ಲ? ಓದ್ತಾ ಇದ್ದಾರೆ. ಸಂತೋಷಮ್ಮ. ನಿಮ್ಮ ಹೇಳಿ, ಹಾಬೀಸ್ ಹೇಗೆ, ಹವ್ಯಾಸಗಳು? ಡ್ಯಾನ್ಸಿಂಗು, ಕುಕಿಂಗು, ಡ್ರಾಯಿಂಗು ಸಹ ಮಾಡ್ತೇನೆ. ಓವರಾಲ್ ಸೂಪಮ್ಮ. ನೋಡಿ, ನಿಮ್ಮ ಅತ್ತೆಯವ್ರು ಎಷ್ಟು ಚೆನ್ನಾಗಿ ಅವ್ರ ಗಂಡನ ಹೆಸರನ್ನ ಒಡಪಲ್ಲಿ ಹೇಳಿದ್ರು. ನೀವು ನಿಮ್ಮ ಗಂಡನ ಹೆಸರು ಹೇಳ್ತೀರಂಗೆ ಪ್ರಯತ್ನ ಮಾಡಿ. ನಡ್ಕೊಂತ ಬಾ ಅಂದ್ರೆ ಹೊಡ್ಕೊಂತ ಬರ್ತಾರೆ ವಿಜಯಕುಮಾರ್. ನಡ್ಕೊಂತ ಬಾ ಅಂದ್ರೆ ಓಡ್ಕೊಳ್ತಾನ. ಸಂತೋಷಮ್ಮ. ವೀಕ್ಷಕರೇ, ಪರಿಚಯ ಆಗಿದ್ದಾಯ್ತು. ಮುಖ್ಯವಾದ ಪ್ರಶ್ನೆ ಏನಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ನೀವು ನೋಡಿರ್ತೀರಾ, ತವ್ರ ಮನೆಯಲ್ಲಿ ಆರಾಮಾಗಿ ಬೆಳೆದಿರ್ತಾರೆ ಹೆಣ್ಮಕ್ಳು. ಗಂಡನ ಮನೆಗೆ ಬಂದ ತಕ್ಷಣ ವ್ಯತ್ಯಾಸಗಳು ಸಿಕ್ಕಾಪಟ್ಟೆ ಆಗುತ್ತೆ. ಉದಾಹರಣೆಗೆ, ಗಂಡನ ಮನೆಯಲ್ಲಿ ಆರಾಮಾಗಿ 10 ಗಂಟೆಗೆ 8 ಗಂಟೆಗೆ ಹೇಳೋರು ಇರ್ತಾರೆ. ಅದು ಪ್ರೀತಿಗಾಗಿರ್ಬಹುದು ಅಥವಾ ಮತ್ತೊಂದು ಏನೋ ಕಾರಣ ಇರ್ಬೋದು. ಆದರೆ ಗಂಡನ ಮನೆಗೆ ಬಂದಮೇಲೆ ಅದೇ ರೀತಿಯಾಗಿ ನಾನು 10 ಗಂಟೆಗೆ 8 ಗಂಟೆಗೆ ಎದ್ದೇಳಬೇಕು, ಕಸ ಗುಡಿಸಲ್ಲ, ಪಾತ್ರೆ ತೊಳೆಯಲ್ಲ. ಯಾಕಂದರೆ ನಮ್ಮ ಅಪ್ಪನ ಮನೇಲಿ ನಾನು ಹಿಂಗೆ ಬೆಳೆದಿದ್ದೀನಿ, ಇಲ್ಲೂ ಹಾಗೆ ಇರ್ತೀನಿ.
ಇದೇ ವಿಷಯಗಳೇ ದೊಡ್ಡ ಜಗಳ ಆಗೋದಕ್ಕೆ ಕಾರಣ ಆಗಿಬಿಡುತ್ತೆ. ಸೊ ಬನ್ನಿ ಅತ್ತೆನ ಕೇಳೋಣ, ತವ್ರ ಮನೇಲಿ ಬೆಳೆದಂಗೆನೇ ಗಂಡನ ಮನೇಲಿ ನಿರೀಕ್ಷೆ ಮಾಡೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆನ ಹೇಳಿಮ್ಮ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ತವ್ರ ಮನೆಯಲ್ಲಿ ಹೇಳಿ ಮಾಡಿ ಹೇಳ್ತಾರೆ, ಗಂಡು ಮನೆಯಾಗೆ ಬೇಗನೆ ಎದ್ದು ಜವಾಬ್ದಾರಿ ತಗೋಬೇಕಲ್ಲ. ಸೊ ಒಗ್ಗಿಕೊಂಡು ಹೋಗ್ಬೇಕು, ಹೊಂದ್ಕೊಂಡೇ ಹೋಗ್ಬೇಕ್ರಿ ಅವ್ರು. ಅದು ಅವರ ಒಂದು ಕರ್ತವ್ಯನೂ ಇರ್ತದೆ. ಕರ್ತವ್ಯ ಇರ್ತೈತೆ ರೀ ಸೊಸೆದು. ನೀವು ಹೆಂಗೆಮ್ಮ ಅಂದರೆ ನಿಮ್ಮ ವಿಷಯಕ್ಕೆ ಬರೋದಾದ್ರೆ? ನಮ್ಮ ಅಪ್ಪನ ಮನ್ಯಾಗ ನಾವು 9 ಗಂಟೆಗೆ ಹೇಳ್ತಿದ್ರು, ಗಂಡು ಮನ್ಯಾಗ 6 ಗಂಟೆಗೆ ಹೇಳ್ಬೇಕ್ರಿ. ನಿಮ್ಗೇನು ಕಷ್ಟ ಅನಿಸ್ತಿಲ್ಲ? ಯಪ್ಪ ಆರಾಮಾಗಿಲ್ಲಪ್ಪ, ಏನು ಕಷ್ಟ ಮಾಡಿ ನಾವು ಮಾಡಬೇಕಲ್ಲ. ಗಂಡು ಮನೆಗೆ ಬಂದೇವಂದ್ರೆ ಅದೊಂದು ಕರ್ತವ್ಯ ಇರ್ತದೆ. ನಮ್ಮ ಮೇಲೆ ಇಡೀ ಕುಟುಂಬ ನಿಂತಿರುತ್ತೆ, ನಮ್ಮ ನೋಡಿ ಮಕ್ಕಳು ಕಲಿತಾರಲ್ವಾ. ಸಂತೋಷಮ್ಮ. ಸೊ ಒಟ್ಟಾರೆಯಾಗಿ ಗಂಡನ ಮನೆ ವಾತಾವರಣಕ್ಕೆ ತಕ್ಕಂತೆ ನಾವು ಬದಲಾಗಿ ಹೋಗ್ಬೇಕು ಅಂತ ಹೇಳ್ತೀರಿ. ಸಂತೋಷ. ಸೊ ವೀಕ್ಷಕರೇ, ಬನ್ನಿ ಇನ್ನು ಸೊಸೆ ಏನು ಹೇಳ್ತಾರೆ ಈ ಪ್ರಶ್ನೆಗೆ ಅಂತ ಮ್ಯಾಮ್ ಹೇಳಿ. ಸೊ ಆರಾಮಾಗಿ ಅಪ್ಪನ ಮನೆ ಅಲ್ವಾ, ಅದೆಷ್ಟೇ ಆಗಲಿ ಒಂದು ಸಲುಗೆ ಇರುತ್ತೆ, ಜವಾಬ್ದಾರಿ ಕಡಿಮೆ ಇರುತ್ತೆ. ಸೊ ಗಂಡನ ಮನೆಗೆ ಬಂದ ಮೇಲೆ ನಾವು ಹೇಗೆ ಬದಲಾಗಬೇಕಾಗುತ್ತೆ? ಸೊ ಹೇಳಿ, ಏನು ಹೇಳ್ತೀರಿ? ಬದಲಾವಣೆ ಅಂತೂ ಆಗಲೇಬೇಕಾಗತ್ತೆ. ಬದಲಾವಣೆ ಜಗದ ನಿಯಮ ಸರ್. ಸೊ ಮದುವೆ ಆದಮೇಲೆ ಎಲ್ಲ ಜವಾಬ್ದಾರಿ ತಗೊಳ್ಳೇಬೇಕು. ಅದರಿಂದ ನಮ್ಮ ತಂದೆಯವರು ಮೊದಲಿಂದನೂ ಅದೇ ಹೇಳಿ ಕಳಿಸಿದ್ರು. ಸೊ ಅದೇ ಇದರಲ್ಲಿ ಫ್ಲೋನಲ್ಲಿ ಹೋಯಿತು. ನೀವು ಜನರಿಗೆ ಏನು ಹೇಳ್ತೀರಿ ಹಾಗಾದ್ರೆ? ಅಂದ್ರೆ ಎಷ್ಟೊಂದು ಕುಟುಂಬಗಳಲ್ಲಿ ಸಣ್ಣ ಪುಟ್ಟ ಕಲಗಳಂತೂ ಆಗೇ ಆಗುತ್ತಾವ್ರಿ. ಆದ್ರೆ ಅದನ್ನ ನಾವು ಅನುಸರಿಸ್ಕೊಂಡು ಸ್ವಲ್ಪ ಶಾಂತ ರೀತಿಯಿಂದ ವಿಚಾರ ಮಾಡಿ ಅದನ್ನ ಸರಿವಳಿಸ್ಕೊಂಡು ಹೋಗ್ಬೇಕು. ನಮ್ಮ ವೀಕ್ಷಕರಿಗೆ ಅಂದ್ರೆ ಸೊಸೆಯ ದೃಷ್ಟಿಕೋನದಿಂದ ಮತ್ತೆ ಅತ್ತೆ ದೃಷ್ಟಿಕೋನದಿಂದ ಈ ವಿಷಯನ ಹೆಂಗೆ ಸ್ವೀಕಾರ ಮಾಡಬೇಕು? ಆಯಾ ಕಾಲಕ್ಕೆ ಸನ್ನಿವೇಶಕ್ಕೆ ಅನುಸಾರ ನಾವು ಸ್ವೀಕಾರ ಮಾಡಬೇಕು. ಈಗ ಹೊಸ ಕಾಲ ಬಂದಾಗ ನಾವು ಹಳೇದನ್ನ ಹಿಡ್ಕೊಂಡು ಕುಂತ್ಕೊಂತ ಆಗೋದಿಲ್ಲ. ಆದ ಕಾಲಗಳು ಹೇಗೆ ಚೇಂಜ್ ಆಗುತ್ತೆ ಹಾಗೆ ನಾವು ಅಪ್ಡೇಟ್ ಅನ್ನೋದು ಮಾಡ್ಕೊಂತ ಹೋಗ್ಬೇಕಾಗತ್ತೆ ಜೀವನದಲ್ಲಿ. ಅದಕ್ಕೆ ಅದನ್ನೇ ಹಳದನ್ನ ಹಿಡ್ಕೊಂಡು ಕುಂದಿರ್ಲಿಕ್ಕೆ ಆಗೋದಿಲ್ಲ ಸರ್. ಅದಕ್ಕೆ ನನ್ನ ಅಭಿಪ್ರಾಯ ಹೀಗಿದೆ. ಅಂದ್ರೆ ನಾವು ಹೇಗೆ ಕಾಲಗಳು ಚೇಂಜ್ ಆಗ್ತವೆ, ಟೆಕ್ನಾಲಜಿ ಚೇಂಜ್ ಆಗುತ್ತೆ, ಅದ್ರ ತಕ್ಕಂಗೆ ನಾವು ನಮ್ಮನ್ನ ಸರಿ ಮಾಡ್ಕೊಂಡು. ಸೊ ಇಲ್ಲಿ ಸೊಸೆನೂ ಬದಲಾಗಬೇಕು, ಅತ್ತೇನೂ ಅದಕ್ಕೆ ತಕ್ಕಂತೆ ಬದಲಾಗಬೇಕು. ಸೊ ಇಬ್ರು ಸೇರಿ ಜೀವನ ನಡೆಸಬೇಕು ಕುಟುಂಬ ಅಂತೀರಿ. ಸಂತೋಷಮ್ಮ. ಸೊ ವೀಕ್ಷಕರೇ, ಇದು ಅವರ ಅನಿಸಿಕೆ, ಅಭಿಪ್ರಾಯ ಆಗಿತ್ತು. ಕೆಲವೊಂದು ಸಾರಿ ಹೌದು ಅಂತಾನೆ ಅನಿಸ್ಬಿಡುತ್ತೆ. ಈಗ ನೋಡಿ, ಎಷ್ಟೋ ಮನೆಗಳಲ್ಲಿ ಗಂಡ ಹೆಂಡತಿ ಇಬ್ಬರು ದುಡಿತಾ ಇರ್ತಾರೆ, ಕೆಲವೊಬ್ರು ನೈಟ್ ಶಿಫ್ಟ್ ಮಾಡ್ತಿರ್ತಾರೆ, ಬೆಳಗ್ಗೆ ಹೇಳೋಕ್ಕಾಗೋದಿಲ್ಲ, ಲೇಟಾಗಿ ಹೇಳ್ಬಹುದು. ಸೊ ಅದೇ ಒಂದು ಕಾರಣ ಇಟ್ಕೊಂಡು ಜಗಳ ಆಗೋದು, ಮಗದೊಂದು ಆಗೋದು. ಅದಕ್ಕಿಂತ ವಾಸ್ತವಿಕ ಸಂಗತಿ ಏನಿದೆ, ವಾಸ್ತವ ಏನಿದೆ ಮನೆಯಲ್ಲಿ, ಅದನ್ನು ಇಬ್ಬರು ಅರ್ಥೈಸ್ಕೊಂಡ್ಬಿಟ್ರೆ, ಅಂದರೆ ಅತ್ತೆ ಮತ್ತು ಸೊಸೆ, ಬಹುಶಃ ಇಡೀ ಕುಟುಂಬ ಎಲ್ಲರೂ ಗೆಲ್ಸುತ್ತೆ. ಅಂದರೆ ನಾನು ಹೇಳೋದು ಇಡೀ ಕುಟುಂಬನೇ ಗೆದ್ದು ಬಿಡುತ್ತೆ ಅಂತ. ನಮ್ಮ ಕೋರಿಕೆ ಇಷ್ಟೇ, ಇಬ್ಬರು ಅವರವರ ಪರಿಸ್ಥಿತಿಗಳನ್ನು, ನಿಮ್ಮ ಕುಟುಂಬದ ಒಂದು ವಾಸ್ತವ ಸಂಗತಿ ಏನಿದೆಯಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ನಾವು ಕೇಳ್ಕೊತೀವಿ. ಆ ಮೂಲಕ ಎಲ್ಲರೂ ಚೆನ್ನಾಗಿರೋಣ, ಅದೇ ಉದ್ದೇಶ. ಸೊ ಅತ್ತೆ ಸೊಸೆ ಬರೀ ಮಾತಾಡಿಲ್ಲ, ಮುಂದಿನ ಹಂತದಲ್ಲಿ ಆಟ ಆಡೋರು ಇದ್ದಾರೆ, ಅದುವೇ ಸ್ಮಾರ್ಟ್ ಮೋಜಿನ ಆಟ. ಸದ್ಯಕ್ಕೆ ಒಂದು ವಿರಾಮ ತಗೊಳ್ತೀನಿ, ಹಿಂಗೋಗಿ ಹಂಗೆ ಬರ್ತೀನಿ. ಸೊ ಎಲ್ಲೂ ಹೋಗ್ಬಿಡಿ, ಕಾಯ್ತಾ ಇರಿ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಸ್ಮಾರ್ಟ್ ಸೊಸೆಯಂದಿರು ಹೆಸರೇ ಹೇಳುತ್ತಲ್ಲಪ್ಪ, ಸಿಕ್ಕಾಪಟ್ಟೆ ಸ್ಮಾರ್ಟು ಅಂತ. ಹಾಗಾಗಿ ಅತ್ತೆಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮಗಳನ್ನು ಗಮನಿಸ್ಕೊಂಡು ಅದನ್ನು ಸದುಪಯೋಗಪಡಿಸ್ಕೋತಾರೋ ದುರುಪಯೋಗಪಡಿಸ್ಕೋತಾರೋ ಅವರನ್ನೂ ಜೊತೆಗೆ ಸೇರಿಸ್ಕೊಂಡು ಈ ಬದುಕಿನ ಎಲ್ಲ ಮುಖಗಳನ್ನು, ಆಯಾಮಗಳನ್ನು, ಸುಖಗಳನ್ನು, ಸಂತೋಷಗಳನ್ನು ಒಟ್ಟಿಗೆ ಹೇಗೆ ಅನುಭವಿಸ್ತಾರೆ ಅನ್ನೋದನ್ನು ನೋಡಬೇಕು ಅನ್ನೋದಾದರೆ ತಾವು ದಯವಿಟ್ಟು ಸ್ಮಾರ್ಟ್ ಸೊಸೆಯಂದಿರು ಈ ಕಾರ್ಯಕ್ರಮವನ್ನು ತಪ್ಪದೇ ನೋಡಿ ನಿಮ್ಮ ಮನೆಯಲ್ಲಿ ಸ್ಮಾರ್ಟ್ ಸೊಸೆ ಹೇಗೆ ವರ್ತಿಸ್ತಾರೆ ಅನ್ನೋದನ್ನು ನಮಗೂ ಸಹ ತಿಳಿಸಿ ಹೇಳ್ಬೋದು. ಹೇಳ್ತೀರಿ ಅಲ್ವಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಸೊ ಮುಂದಿನ ಹಂತದಲ್ಲಿರುವಂಥದ್ದು ನಾನು ಆಗಲೇ ಹೇಳಿದೆ, ಸ್ಮಾರ್ಟ್ ಮೋಜಿನ ಆಟ. ಸೊ ರೂಲ್ಸ್ ಏನು ಅಂತ ಹೇಳ್ತೀನಿ, ಬನ್ನಿ ನೋಡೋಣ. ವೀಕ್ಷಕರೇ, ಏನಪ್ಪ ಆಟ ಅಂತಂದರೆ, ಇಲ್ಲಿ ಬೆಲೂನ್ಸ್ಗಳಿದೆ, ಜೊತೆಗೆ ಬ್ಲೋವರ್ ಇದೆ. 1 ನಿಮಿಷದಲ್ಲಿ ಬೆಲೂನ್ಗಳನ್ನು ಬ್ಲೋ ಮಾಡಬೇಕು, ಊದಬೇಕು. ಒಂದು ಆ್ಯಪಲ್ ಗಾತ್ರ ಅಂದ್ಕೊಳ್ಳಿ, ಅಷ್ಟಾದರೆ ಸಾಕು ನಮಗೆ. ಬಟ್ ಆಪ್ಷನ್ ಕೊಡ್ತೀನಿ, ಅವ್ರದನ್ನ ಬಾಯಲು ಊದಬಹುದು ಅಥವಾ ಬ್ಲೋವರ್ಗಳಿದೆ, ಅದರ ಸಹಾಯನ ಪಡ್ಕೋಬಹುದು. ಸರಿನಾ? ಗೊತ್ತಾಯ್ತಲ್ವಾ ರೂಲ್ಸ್? ಹಾಗಾದ್ರೆ ಅಮ್ಮ, ಸೊ ನೀವು ಹೇಗೆ ಬ್ಲೋವರ್ ತಗೋತೀರಾ, ಬಾಯಿಂದ ಓದ್ತೀರಾ? ಬ್ಲೋವರ್ ತಗೋತೀನಿ. ನೀವು ಬ್ಲೋವರ್, ನೀವು ಬಾಯಿಂದಾನೇ ಓದ್ತೀರಿ. ಸೂಪರ್, ಹಂಗಂದ್ರೆ ಸ್ಟ್ರಾಂಗ್ ಆಗಿದ್ದಾರೆ ಅತ್ತೆ. ಸೊ ಬೆಲೂನ್ನ ಕೊಡ್ತಾ ಇದ್ದೀನಿ, ನಿಮಗೆ ಒಂದು ಆ್ಯಂಡ್ ನಿಮಗೆ ಒಂದು. ಜಾಸ್ತಿ ಆಗಬೇಕು ಒಟ್ಟಿನಲ್ಲಿ. 1 ನಿಮಿಷ, 1 ನಿಮಿಷದಲ್ಲಿ ಅಂದರೆ 60 ಸೆಕೆಂಡಲ್ಲಿ ಜಾಸ್ತಿ ಬೆಲೂನ್ಗಳನ್ನು ಯಾರು
ಊದ್ತೀರಿ, ಅದು ಟಾಸ್ಕ್. ಓಕೆ, ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಎಸ್, ಸ್ಟಾರ್ಟ್ ಮಾಡಿ ಬೇಗ ಬೇಗ ಬೇಗ. ಒಂದು ಆಪಲ್ ಗಾತ್ರ ಆದ್ರೆ ಸಾಕು. ಕುಡಿ ಬೇಗ. ಗಂಟಾಕೋದು ನನಗೆ ಕೊಟ್ಬಿಟ್ರೆ ನಾನು ಮಾತಾಡ್ಬೇಕಿಲ್ಲಿ. ಎಸ್, ಇದು ಹತ್ತಿರಾಗಿದೆ. ಬೇಗ 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 ಬೇಗ, ಟೈಮ್ ಓಡ್ತಾ ಇದೆ. ಎಸ್ ಎಸ್ ಎಸ್, ಆಯ್ತು, 15 ಸೆಕೆಂಡ್ ಆಯ್ತು. ಓಡ್ತಿದೆ ಸಮಯ, ಓಡ್ತಾ ಇದೆ. ಎಸ್, ಓಕೆ ಓಕೆ, ಹತ್ರ 25 ಸೆಕೆಂಡ್ ಆಗ್ತಾ ಇದೆ. ಯಪ್ಪ, ಏನ್ ಫಾಸ್ಟ್ ಇದಾರೆ ಅತ್ತೆ, ಸ್ಟ್ರಾಂಗು ಇದಾರೆ. ಸೊಸೆ ನಗ್ತಾ ಇದ್ದಾರೆ, ಒಂದು ಬಲೂನು ಬ್ಲೋ ಮಾಡಿಲ್ಲ. ಓಕೆ, 40 ಸೆಕೆಂಡ್ ಮುಗೀತು. ಉಳಿದಿರುವಂಥದ್ದು ಆಲ್ಮೋಸ್ಟ್ 15 ಸೆಕೆಂಡ್ಗಳು ಮಾತ್ರ ಉಳಿದಿದೆ. ಅಯ್ಯೋ, ನನಗೆ ಗಂಟೆ ಹಾಕೋಕೆ ಸಾಧ್ಯಿಲ್ಲ. ಸೊಸೆಯವರೇ ಬೇಗ. ಲಾಸ್ಟ್ ಉಳಿದಿರುವಂಥದ್ದು 5 ಸೆಕೆಂಡು ಉಳಿದಿದೆ. ಲಾಸ್ಟ್, ಹೋಗಿ, ಸ್ಟಾಪ್. ಟೈಮ್ ಆಯ್ತು. ಈಗ ಓದಿದ್ದಾರೆ. ಗಂಟೆ ಹಾಕ್ಲಾ ಬೇಡ? ಇಬ್ರು ಅದೇ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ಗಂಟೆ ಹಾಕ್ತೀನಿ. ಕೊಡಿ, ನಿಮ್ದು ಪರವಾಗಿಲ್ಲ, ಅವರು ಅದೇ ಕಂಡೀಷನ್ ಅಲ್ಲಿ ಇದ್ದಾರೆ. ಇವ್ರದ್ದು ಗಂಟೆ ಹಾಕ್ತಿದ್ದೀನಿ. ಇದು ಇವ್ರದೇ ಅಪ್ಪ, ಇವ್ರದು. ಸೊ 1 2 3, ಅತ್ತೆಯವ್ರದ್ದು ಇಲ್ಲಿ ನೋಡಿ. 1 2 3 4 5 6 7 8 9. ಸೊ ಅತ್ತೆ ಗೆದ್ದಿದ್ದಾರೆ 9 ಬೆಲೆಗಳನ್ನ ಓದಿ. ಏನ್ ಸ್ಟ್ರಾಂಗ್ ರೀ ಇದು. ನಾವು 2 ಅಲ್ಲ 3 ಬೆಲೆ ನೋಡೋದು ಹೊತ್ತಿಗೆ ಆಯಾಸ ಆಯ್ತು, ತಲೆ ಸುತ್ತುತ್ತೆ ಅಂತೀವಿ. ಅಮ್ಮ ಸೂಪರ್. ಬಲಿ, ಒಂದು ಮತ್ತೊಂದು ಚಪ್ಪಾಳೆ, ಅತ್ತವ್ರು ಗೆದ್ದಿದ್ದಾರೆ. ವೀಕ್ಷಕರೇ, ಈ ಆಟ ಆಡಿಸೋ ಉದ್ದೇಶನೇ ಇದು. ಈ ಮೋಜಿದೆಯಲ್ವಾ, ಬರೀ ಈ ಕ್ಷಣಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಪ್ರತಿ ಕ್ಷಣನೂ ಆ ಒಂದು ಮೋಜು, ಆಟ, ಆ ಒಂದು ಲವಲವಿಕೆ. ಸೊ ನಾನು ಅನ್ನುವಂಥದ್ದು, ಖುಷಿಯಾಗಿ ಎಂಜಾಯ್ ಮಾಡಬೇಕು ಜೀವನ ಅನ್ನುವಂಥದ್ದು. ಬರೀ ಇವರಷ್ಟೇ ಅಲ್ಲ, ನೀವು ನಿಮ್ಮ ಮನೆಯಲ್ಲಿ ಸಮಯ ಸಿಕ್ಕಾಗ ಆಟ ಆಡಿ ಜೀವನನ ಜೀವಿಸಿ. ಅದೇ ಸ್ಮಾರ್ಟ್ ಮೋಜಿನ ಆಟದ ಉದ್ದೇಶ. ಸೊ ಆಟನ ಆಡಿದ್ರು. ಸೊ ಮುಂದಿನ ಹಂತದಲ್ಲಿ ಹಾಡೋರು ಇದ್ದಾರೆ ಸ್ಮಾರ್ಟ್ ಸಿಂಗಿಂಗಲ್ಲಿ. ಸೊ ಒಂದು ಚಿಕ್ಕ ವಿರಾಮ ತಗೊಳ್ತೀನಿ, ಮತ್ತೆ ವಾಪಸ್ ಬರ್ತೀನಿ. ಎಲ್ಲೂ ಹೋಗ್ಬೇಡಿ, ಕಾಯ್ತಾ ನೋಡ್ತಾ ಇರಿ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೈಟಿರು. ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ಅತ್ತೆ ಸೊಸೆ ನಡುವಿನ ಬಾಂಧವ್ಯವನ್ನ ತೋರಿಸುವಂತ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂದ್ರೆ ನೀವು ನಮ್ಮ ಸ್ಟುಡಿಯೋಗೆ ಬರೋ ಅವಶ್ಯಕತೆ ಇಲ್ಲ. ನಮ್ಮ ತಂಡನೇ ನಿಮ್ಮ ಮನೆಗೆ ಬರುತ್ತೆ. ಅತ್ತೆ ಸೊಸೆನ ಮಾತಾಡಿಸ್ತಾರೆ, ಅತ್ತೆ ಸೊಸೆನ ಆಟ ಕೂಡ ಆಡಿಸ್ತಾರೆ. ಇಲ್ಲಿ ಅತ್ತೆ ಸೊಸೆ ಇಲ್ಲ ಅಂದ್ರೆ ಇಬ್ರು ಓರ್ಗಿತಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು. ಹೊಸ ವಿನೂತನ ಕಾರ್ಯಕ್ರಮ ಸ್ಮಾರ್ಟ್ ಸೊಸೆ ಎಂದಿರು. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆ ಎಂದಿರು. ಸೊ ಮುಂದಿನ ಹಂತ ಇರುವಂಥದ್ದು ಸ್ಮಾರ್ಟ್ ಸಿಂಗಿಂಗ್. ಅತ್ತೆ ಸೊಸೆ ಇಬ್ರು ಸೇರಿ ಚೆನ್ನಾಗಿ ಮಾತಾಡಿದ್ರು, ಆಟನೂ ಆಡಿದ್ರು, ಬಲೂನ್ಗಳನ್ನು ಹಂಗೆ ಮಾಡಿ ಊದಿ ಅತ್ತೆ ಗೆದ್ದಿದ್ದಾಯ್ತು. ಈ ಸ್ಮಾರ್ಟ್ ಸಿಂಗಿಂಗಲ್ಲಿ ಯಾರು ಗೆಲ್ತಾರೆ, ಹೇಗೆ ಆಡ್ತಾರೆ, ಬನ್ನಿ ನೋಡೋಣ. ವೀಕ್ಷಕರೇ, ಮುಂದಿನ ಹಂತ ಸ್ಮಾರ್ಟ್ ಸಿಂಗಿಂಗಿಗೆ ಹಾಡೋಕ್ಕೆ ಬರೀ ಅತ್ತೆ ಸೊಸೆ ಅಲ್ಲ, ಅವರವರ ಜೊತೆಗಾರರು ಇದ್ದಾರೆ. ಸೊ ಅತ್ತೆಗೆ ಸಪೋರ್ಟ್ ಮಾಡೋದಕ್ಕೆ ಅವರ ಪರಿಚಯಸ್ಥರು ಪ್ರಿಯಾಂಕಾ ಅವರಿದ್ದಾರೆ. ಮೇಡಮ್ ನಮಸ್ಕಾರ, ಸ್ವಾಗತ ನಮಗೆ. ಹಾಗೇನೆ ಈ ಕಡೆ ಪದ್ಮಜ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಅವರ ಮಗಳು ಖುಷಿ ಇದ್ದಾರೆ. ನಮಸ್ಕಾರ ಖುಷಿ ಅವರೇ, ಸ್ವಾಗತ. ಓಕೆ, ಹಾಡಕ್ಕೆ ರೆಡಿ ಅಲ್ವಾ? ಶೋರ್, ಚೆನ್ನಾಗಿ ಹಾಡಬೇಕು. ಸೊ ಏನಪ್ಪ ಅಂತಂದ್ರೆ, 3 ಹಾಡುಗಳ ಚರಣಗಳನ್ನು ಒಂದಾದ್ಮೇಲೆ ಒಂದು ನಾನು ಕೇಳ್ತಾ ಹೋಗ್ತೀನಿ, ಅಂದರೆ ಹಾಡ್ತಾ ಹೋಗ್ತೀನಿ. ನಾನು ಹಾಡ್ತಾ ಇದ್ದ ಹಾಗೆ ಟಕ್ಕಂತ ಕಂಡಿಡ್ದಂಗೆ ನೀವು ಹಾಡನ್ನ ಶುರು ಮಾಡಬೇಕು. ಓಕೆನಾ? ನಾನು ಧ್ವನಿಗೂಡಿಸ್ತೀನಿ ನಂತರ. ಶುರು ಮಾಡೋಣ. ಸೊ ವೀಕ್ಷಕರೇ, ಮೊದಲನೇ ಹಾಡು. ಆದರೂ ವಿನಂತಿ ಇದೆ, ನಾನು ಒಳ್ಳೆ ಹಾಡುಗಾರ ಅಲ್ಲ, ಪ್ರಯತ್ನ ಮಾಡ್ತಾ ಇದ್ದೀನಿ, ತಪ್ಪಿದ್ರೆ ಮನ್ನಿಸಿ. ಸೊ ಮೊದಲನೇ ಹಾಡು ಈ ರೀತಿ ಆಗಿದೆ. ಲತೆಯ ಮೊಗ್ಗು ಅರಳುವಂತೆ, ದುಂಬಿಯನ್ನು ಕರೆಯುವಂತೆ, ಲತೆಯ ಮೊಗ್ಗು ಅರಳುವಂತೆ, ಸಂತೋಷಕ್ಕೆ ಬಲಿ ಅಳಕ್ಕೆ ಕುಣಿದು ನಲಿದು ನಲಿದು ನನ್ನಂತೆ ಎಸ್. ಸೊ ಅಲ್ಲಿ ಒಂದು ಪಾಯಿಂಟ್ ಅತ್ತೆ ಟೀಮ್ಗೆ. ಸೂಪರ್. ಸೊ ಅತ್ತೆ ಟೀಮ್ ಒಂದು ಪಾಯಿಂಟ್ ಸಿಕ್ಕಿದೆ. ಸೊ ಮುಂದಿನ ಹಾಡು ನೋಡೋಣ. ಈಗ ನೀವು ಗೆಲ್ಬೇಕು, ಓಕೆನಾ? ಅದೇ ನಮ್ಮ ಉದ್ದೇಶ. ಹಂಗಂತ ನಿಮ್ಮಿಬ್ರಿಗೆ ಜಿದ್ದಿ ಕೊಡ್ತಿದ್ದೀನಿ ಅನ್ಕೋಬೇಡಿ. ಓಕೆ, ಸೊ ಮುಂದಿನ ಹಾಡು ಈ ರೀತಿ ಆಗಿದೆ, ಬಹಳ ಚೆನ್ನಾಗಿದೆ, ಭಾರಿ ಫೇಮಸ್ ಆಗಿರೋ ಸಾಂಗು. ಹಾಡ್ತಿದ್ದಂಗೆ ಯಾರು ಫಾಸ್ಟಾಗಿ ತಗೋತಾರೆ ನೋಡೋಣ.
ಗುಡಿಸಲೇ ಆಗಲಿ ಅರಮನೆಯ ಆಟ ಏನಿಲ್ಲದು ಈ ನೀನೇ ರಾಜ ಬರ್ಲಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸಗೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನೆಗಳ ಎಂದು ಆಡಿಸಿ ನೋಡು ಬಿಡಿಸಿ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಸೂಪರ್ ಚಪ್ಪಾಳೆ. ಮತ್ತೊಂದು ಪಾಯಿಂಟ್ ಅಗೈನ್ ಅತ್ತೆ ಟೀಮಿಗೆ ಸಿಕ್ಕಿದೆ. ಸೊ ಟೋಟಲ್ 2 ಪಾಯಿಂಟ್ ಇದೆ. ಸೊಸೈಟಿ ಯಾಕ್ರಿ ವೀಕ್ ಆಗ್ತಾ ಇದೆ? ಅಲ್ಲಿ ಮೇನ್ ಅದು ಪವರ್, ಕನ್ನಡ ಪವರ್ ಇದೆ ಅಲ್ಲಿ. ಇವರು ಪ್ರಿಯಾಂಕ್ ಅವ್ರು ಬಂದ್ಮೇಲೆನಾ? ಓಕೆ ಇರಲಿ, ನೋಡೋಣ. ಈಗ ನಿಮ್ಮ ಪವರ್ನ ಪ್ರೂವ್ ಮಾಡ್ಬೇಕು ನೀವು. ಲಾಸ್ಟ್ ಸಾಂಗ್ ಇದೆ, ಓಕೆ, ಗೆಸ್ ಮಾಡಬೇಕು. ಸ್ವಲ್ಪ ಹಿಂದಕ್ಕೆ ಕರ್ಕೊಂಡು ಹೋಗ್ತೀನಿ ಅವ್ರನ್ನೆಲ್ಲ. ಓಕೆ, ಹಳೆಯ ಹಾಡು ಭಾಳ ಚೆನ್ನಾಗಿದೆ. ಸೂರ್ಯ ಬರದೆ ಕಮಲವೆಂದು ಅರಳದು ಸಾಗದು ಬಿಟ್ಟು ಹೋಗದು ನಿನ್ನ ಬಿಟ್ಟು ನಿನ್ನ ನನ್ನ ಬಿಟ್ಟು ನಿನ್ನ ಜೀವನ ಸಾಗದು ಜೀವನ ಸಾಗದು. ಅಲ್ಲಿ ಜಬರ್ದಸ್ತ್ ಚಪ್ಪಾಳೆ. ಸೊ ಈ ಹಾಡಲ್ಲಿ ಗೆಸ್ ಅಂದರೆ ಸಾಂಗ್ನ ಆ ಹಾಡನ್ನ ಅಲ್ಲೇ ಕಂಟಿನ್ಯೂ ಮಾಡಿದ್ದು ಅಫ್ಕೋರ್ಸ್ ಸೊಸೈಟಿ ಟೀಮೇ, ಬಟ್ ಸ್ಟಾರ್ಟಿಂಗಲ್ಲಿ ಗೆಸ್ ಮಾಡಿ ಹಾಡಾಡಿದ್ದು ಅತ್ತೆ ಟೀಮ್. ಸೊ ಆದರೂ ನಾನು ಒಂದೊಂದು ಪಾಯಿಂಟ್ನ ಕೊಡ್ತೀನಿ. ಗೆಸ್ ಮಾಡಿದ್ದಾರೆ ಇಬ್ರು. ಸೊ ಇಬ್ರಿಗೂ ಬರಲಿ ಚಪ್ಪಾಳೆ ಜಬರ್ದಸ್ತಾಗಿ. ಸೊ ಪ್ರಿಯಾಂಕಾ ಅವರೇ ಸಾಥ್ ಕೊಟ್ರಿ, ತಮಗೂ ತುಂಬ ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ. ಹಾಗೆಯೇ ಖುಷಿ ಅವರೇ ತುಂಬ ತುಂಬ ಧನ್ಯವಾದಗಳು. ಸೊ ವೀಕ್ಷಕರೇ, ಅತ್ತೆ ಸೊಸೆ ಮತ್ತು ಅವರ ಟೀಮ್ ಜೋರಾಗಿ ಹಾಡಾಡಿ ಚೆನ್ನಾಗಿ ನಮ್ಮನ್ನು ರನ್ಸಿದ್ದಾರೆ. ಆದರೆ ಇದೇ ಖುಷಿ ಎಲ್ಲರ ಮನೇಲೂ ಇರಬೇಕಲ್ವಾ? ಸದಾಕ್ಷಣ ಯಾವಾಗಲೂ ಇರಬೇಕು ಅಂದರೆ ಏನು ಮಾಡಬೇಕು? ವಿಷಯಗಳನ್ನು ತಿಳ್ಕೋಬೇಕು, ಪಡ್ಕೋಬೇಕು, ಬೇರೆಯವರಿಂದ ಆಲಿಸಬೇಕು, ಅದನ್ನು ಅಳವಡಿಸ್ಕೊಳ್ಬೇಕು. ಸೊ ಅದೇ ಬಹಳ ಮುಖ್ಯ. ನಮ್ಮ ಕಾರ್ಯಕ್ರಮದ ಮುಂದಿನ ಹಂತದಲ್ಲಿರುವಂಥದ್ದು ಕೂಡ ಅದುವೇ ಸ್ಮಾರ್ಟ್ ಸಲಹೆ. ಸೊ ಈ ಸ್ಮಾರ್ಟ್ ಸಲಹೆನ ನಿಮಗೆ ತಿಳಿಸ್ಕೊಡೋದಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಮನೋತಜ್ಞರು ಹಾಗೆಯೇ ಪದ್ಮಶ್ರೀ ಪುರಸ್ಕೃತರಾದಂತಹ ಡಾಕ್ಟರ್ CR ಚಂದ್ರಶೇಖರ್ ಅವರು. ಸ್ಮಾರ್ಟ್ ಸಲಹೆ ಇದೀಗ ನಿಮಗಾಗಿ. ಸ್ಮಾರ್ಟ್ ಕುಟುಂಬಕ್ಕೆ ತಳಹದಿ ಅತ್ತೆ ಸೊಸೆ ನಡುವೆ ಸಾಮರಸ್ಯ ಅಂತ ನಾವು ಸಾಕಷ್ಟು ಎಪಿಸೋಡ್ಗಳಲ್ಲಿ ಅರ್ಥ ಮಾಡ್ಕೊಂಡಿದ್ದೇವೆ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ತವ್ರ ಮನೆ ಅಂದರೆ ಭಾಳ ಆಸೆ. ತವರಿನ ಹಂಬಲ ನಮ್ಮ ಅನೇಕ ಜನಪದ ಕಥೆಗಳಲ್ಲಿ, ಜನಪದ ಹಾಡುಗಳಲ್ಲಿ ಬರುತ್ತೆ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು. ಹಾಗಾಗಿ ಮಗಳು ತವ್ರ ಮನೆಗೆ ಬರಬೇಕು ಅಂತ ಆಸೆ ಆಕೆ ತಂದೆ ತಾಯಿಗೆ. ಈಕೆಗೆ ತವ್ರ ಮನೆಗೆ ಹೋಗಬೇಕು, ಅಣ್ಣ ಮದುವೆ ಆಗ್ತಾಯಿದೆ, ತಂಗಿಗೆ ಶ್ರೀಮಂತ ಮಾಡ್ತಿದ್ದಾರೆ. ಸೊ ರೀತಿ ಕೆಲವು ಕುಟುಂಬಗಳಲ್ಲಿ ಸೊಸೆ ಎಷ್ಟು ಸತಿ ತವ್ರ ಮನೆಗೆ ಹೋಗ್ತಾಳೆ, ಅಲ್ಲಿ ಎಷ್ಟು ದಿನ ಇರ್ತಾಳೆ, ಅದ್ರ ಬಗ್ಗೆ ಫೈಟಿಂಗ್ ಶುರುವಾಗುತ್ತೆ. ಒಂದೇ ದಿವಸ ವಾಪಸ್ ಬರ್ಬೇಕು ನೀನು, ಅಣ್ಣನ ಮದುವೆ ಅಂತ 1 ತಿಂಗಳು ಜಾಂಡ ಬರಬೇಡ, ಅಲ್ಲಿ ಬೇಗ ಬಾ, ಇಲ್ಲಿ ಅಡುಗೆ ಮಾಡೋರು ಯಾರು. ಹಾಗೆ ಇದೊಂದು ದೂರಿನ ರೂಪದಲ್ಲಿ ಹೋಗುತ್ತೆ. ನೀನು ಹೆಂಡತಿಗಳು ತವ್ರ ಮನೆಗೆ ಪದೇ ಪದೇ ಹೋಗಬೇಡ ಅಂತ, ಅದು ನೀನು ಹೋಗಬೇಡ, ಹಗ್ಗ ಆಗ್ಬಿಡ್ತೀಯ ನೀನು. ಹಳ್ಳಿ ಅನ್ಸ್ಕೊಂಡವನು ಬರಲಿ ಅಂತ ಅನ್ಸ್ಕೊಂಡು ಹೋಗ್ಬೇಕು. ಹೆಂಡತಿಂದೆ ಬಸವನಿಂದ ಬಾಲ ಅಂತ ಹೋಗಬೇಡ ನೀನು. ಈ ಥರ ಸೊಸೆಯ ತವರು ಮನೆಯ ಹಂಬಲಕ್ಕೆ ತಣ್ಣೀರು ಹಚ್ತಕ್ಕಂಥದ್ದು. ಯಾಕೆ ಸೊಸೆಯನ್ನು ಅತ್ತೆನೂ ಕೂಡ ತನ್ನ ಕಾಲ ಅದನ್ನೇ ಮಾಡಿರ್ತಾಳೆ. ಈಗ ಅತ್ತೆಯ ಸ್ಥಾನದಿಂದ ಹೋಗಬೇಡ ನೀನು, ನಮ್ಮನೆ ಏನಾಗಿದೆ, ತವ್ರ ಮನೆಗೆ ಹಾಕೋಬೇಕು, ತವ್ರ ಮನೆ ಮಾತನ್ನೇ ಕೇಳಬೇಕು ಅಂತ ಹೇಳ್ತಕ್ಕಂಥ ಅತ್ತೆಯಂದರು ಸೊಸೆಯ ಜೊತೆ ಸಂಬಂಧವನ್ನು ಖಂಡಿತವಾಗಿ ಹಾಳು ಮಾಡಿಕೊಡ್ತಾರೆ. ಸೊ ಹಾಗೆ ತವರಿನ ಹಂಬಲ ಎಷ್ಟಿರಬೇಕು ಅಂತಕ್ಕಂಥದ್ದು ಸೊಸೆ ಕೂಡ ಯೋಚನೆ ಮಾಡಬೇಕು. ಅತಿಯಾದರೆ ಅಮೃತ ವಿಷ ಆಗುತ್ತೆ. ಸೊ ಅದರಿಂದ ಸೊಸೆ ತನ್ನ ತವರಿನ ಹಂಬಲವನ್ನು ಹತೋಟಿಯಲ್ಲಿ ಕೊಡ್ತಕ್ಕಂಥದ್ದು. ಹಾಗೆ ಅತ್ತೆ ಚಿಕ್ಕ ವಯಸ್ಸು, ತಂದೆ ತಾಯಿನ ಬಿಟ್ಟು ಬಂದಾಳೆ, ತಂದೆ ತಾಯಿ ನೋಡಬೇಕು ಅನಿಸುತ್ತೆ, ಅವರಿಗೆ ಕಾಯಿಲೆ ಬಂದಿದೆ. ಹಾಗಾಗಿ ಇಬ್ಬರ ನಡುವೆ ಮಾತುಕತೆ ಸಾಮರಸ್ಯದಿಂದ ಈ ವಿಚಾರವಾಗಿ
ಅತ್ತೆ ಸೊಸೆನ ವಿರಸ ಆಗೋದನ್ನು ಖಂಡಿತ ತಪ್ಪಿಸ್ಬೋದು, ತಪ್ಪಿಸಿ. ವೀಕ್ಷಕರೇ ತಿಳ್ಕೊಂಡ್ರಿ ಅಲ್ವಾ ಸ್ಮಾರ್ಟ್ ಸಲಹೆನ? ನಾವು ಯಾವಾಗಲೂ ಕೇಳುವಂತೆ ಅದನ್ನೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬರೀ ಅದನ್ನ ಕೇಳೋದಷ್ಟೇ ಇಲ್ಲ, ಕೇಳಿಕೊಂಡು ತಿಳ್ಕೊಂಡು ಅಳವಡಿಸ್ಕೊಳ್ಳಿ ಅಂತ ಅಲ್ವಾ? ಸೊ ಹಾಗಿದ್ರೆ ಅತ್ತೆ ಮತ್ತು ಸೊಸೆ ಪ್ರೀತಿಯಿಂದ ನಮ್ಮನ್ನು ಮನೆಗೆ ಬರಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಸೊ ಅದಕ್ಕಿಂತಲೂ ಮುಂಚಿತವಾಗಿ, ಅಂದರೆ ನಾನು ಧನ್ಯವಾದ ಹೇಳೋಕ್ಕಿಂತ ಮುಂಚಿತವಾಗಿ ಅವರ ಅನುಭವ ಹೇಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಹಾಗೆಯೇ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಅವರ ಅನಿಸಿಕೆಯನ್ನು ತಿಳ್ಕೊಂಡ ಬನ್ನಿ. ಮೊದಲನೇದಾಗಿ ಅತ್ತೆನ ಕೇಳ್ತೀನಿ. ಹೇಳಿಮ್ಮ, ನಿಮ್ಮ ಅಭಿಪ್ರಾಯ ಏನು? ಹೇಗೆ ಅನಿಸ್ತು ಭಾಗವಹಿಸಿ? ನಮ್ಗೆ ಖುಷಿ ಅನಿಸುತ್ತೆ ರೀ. ನಾವು ಹಾಡಿದ್ಕೆ ಎಲ್ಲ ಖುಷಿ ಬಂತು. ಸೊ ಮಾತಾಡಿದ್ರಿ, ಏನು ಹೇಳ್ತೀರಿ? ಎಲ್ಲರ ಮನೆಗೂ ಅತ್ತೆ ಸೊಸೆ ಹಿಂಗೆ ನಕ್ಕೊಂಡಿರಿ ಅಂತ ಹೆಂಗೆ ಹೇಳ್ತೀರಿ ಹೇಳ್ರಿ? ಅವೆಲ್ಲ ಅತ್ತೆ ಸೊಸೆ ಎಲ್ಲ ಖುಷಿಲಿ ಇರ್ತೇವೆ. ಮತ್ತು ನೀವು ಇದು ಮಾಡಿ ಹಾಡಿದ್ಕು ನಾವು ಎಲ್ಲ ಖುಷಿ ಆಗ್ತೀರಿ ನಮ್ಗೆ. ಓಕೆ, ಸೊ ನಿಮ್ಮ ಮನೇಲಿ ನೀವು ಹಂಗೆ ಇರಿ ಅಂತ ಹೇಳಿ ಅಲ್ಲ? ನಿಮ್ಮ ಮನೆಯೊಳಗೂ ನೀವೆಲ್ಲರೂ ಹಂಗೆ ಇರ್ರಿ. ಸಂತೋಷವಾ? ಸೊ ವೀಕ್ಷಕರೇ ಬನ್ನಿ, ಇನ್ನು ಸೊಸೆ ಅಭಿಪ್ರಾಯ ಏನಂತ ಕೇಳೋಣ. ಹೇಳಿ ಮೇಡಮ್, ನಿಮ್ಗೆ ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು ಈ ಪ್ರೋಗ್ರಾಮ್ನಿಂದ. ತುಂಬ ಚೆನ್ನಾಗಿ ಅನಿಸ್ತು ಸರ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಅತ್ತೆ ಸೊಸೆ ಇರುವಂಥ ಜನ್ರೇಷನ್ ಗ್ಯಾಪನ್ನು ನೀವು ಕಳೆದು ಹಾಕಿದ್ರಿ, ನಮ್ಮನ್ನ ಸನೀಕ ತಂದಿದ್ರಿ. ಗಂಡ ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ, ಅತ್ತೆ ಸೊಸೆ ಚೆನ್ನಾಗಿರ್ಬೇಕು ಅಂತ ನನ್ನ ಆಸೆ. ಯಾಕಂದ್ರೆ ಅವರು ತಮ್ಮ ಮಗನ್ನ ಸಾಕಿ ಸಲುಹಿ ನಮಗೆ ಒಪ್ಪಿಸಿರ್ತಾರೆ. ಆದ್ರಿಂದ ನಾವು ಅದನ್ನ ಸರಿಯಾಗಿ ಅವ್ರದ್ದು ಮನೋಭಾವನೆ ನಾವು ಅರ್ಥ ಮಾಡ್ಕೋಬೇಕು. ನಾವು ಎಷ್ಟು ದೂರ ಇದ್ರು ಈ ಪ್ರೋಗ್ರಾಮ್ನಿಂದ ಎಲ್ಲರೂ ಬೆಸೆಯುವ ಹಾಗಾಯಿತು. ನಮ್ಮ ಕರ್ನಾಟಕ ಜನತೆಗೆ ಇದು ಒಂದು ಅತಿ ಒಳ್ಳೆಯ ಹೊಸ ಪ್ರೋಗ್ರಾಮ್. ಇನ್ನು ಮಟ್ಟ ನಾನು ನೋಡಿರಲಿಲ್ಲ. ಅದರಿಂದ ಈ ಪ್ರೋಗ್ರಾಮ್ಗೆ, ತಂಡಕ್ಕೆ ತುಂಬ ಧನ್ಯವಾದ ಹೇಳ್ತೇನೆ. ಧನ್ಯವಾದಗಳು ಮ್ಯಾಮ್. ಸೊ ವೀಕ್ಷಕರೇ, ಇದು ಅವರ ಅನಿಸಿಕೆ ಆಗಿತ್ತು. ಸೊ ಜೊತೆಗೆ ಬಹುಶಃ ಎಲ್ಲರೂ ನಾವು ಇದನ್ನ ಪಾಲಿಸಬೇಕಾಗತ್ತೆ. ಆಗ ಪ್ರತಿ ಕುಟುಂಬವೂ ಕೂಡ ಆನಂದವಾದ ಕುಟುಂಬ ಆಗೋಕ್ಕೆ ಸಾಧ್ಯ ಅನಿಸುತ್ತೆ. ಎಸ್, ಅತ್ತೆ ಸೊಸೆ ಇಬ್ಬರೂ ಕೂಡ ನಮ್ಮನ್ನು ಸಂಪರ್ಕ ಮಾಡಿದರು, ಮನೆ ಕರೆಸಿದ್ರು, ಉಪಚಾರ ಆಯಿತು, ಜೊತೆಗೆ ಕಾರ್ಯಕ್ರಮ ಆಯಿತು ಮತ್ತು ಸಕ್ರಿಯವಾಗಿ ಭಾಗವಹಿಸಿ ಒಂದು ಒಳ್ಳೆ ಸಂದೇಶನೂ ಹಂಚಿಕೊಂಡ್ರು. ಸೊ ಈಗ ಅವ್ರನ್ನ ಅಭಿನಂದಿಸುವಂತಹ ಸಮಯ. ಮೊದಲನೇದಾಗಿ ಅತ್ತೆ ಶ್ರೀಮತಿ ಶಾರದಾ ಕಡೆಮನಿಯವರು. ಮೇಡಮ್ ಧನ್ಯವಾದಗಳು. ಅದೇ ರೀತಿಯಾಗಿ ಸೊಸೆಯಾದಂತಹ ಶ್ರೀಮತಿ ಪದ್ಮಜಾ ಕಡೆಮನಿಯವರು. ಮೇಡಮ್ ಧನ್ಯವಾದಗಳು ತಮಗೆ. ಧನ್ಯವಾದಗಳು. ವೀಕ್ಷಕರೇ ನೋಡಿದ್ರಲ್ವಾ ಇವತ್ತಿನ ಸ್ಮಾರ್ಟ್ ಸೊಸೆಯಂದಿರು ಸಂಚಿಕೆ. ಅದನ್ನೇ ಹೇಳುವಂಥದ್ದು, ಸಮಯಕ್ಕೆ ಅನುಗುಣವಾಗಿ ನಾವು ಸ್ವಲ್ಪ ತಾಳ್ಮೆ ತಗೊಂಡು ಅದಕ್ಕೆ ತಕ್ಕಂತೆ ನಾವು ಒಗ್ಗಿಬಿಟ್ರೆ ಜೀವನದಲ್ಲಿ ಕಲಹಗಳನ್ನೋದು ಭಾಳ ದೂರ ಉಳಿಯುತ್ತೇನೋ ಅಂತ ಅನಿಸ್ಬಿಡುತ್ತೆ. ಸೊ ಆ ತಾಳ್ಮೆ ತಗೋಬೇಕಷ್ಟೇ. ತೊಗೊಂಡ್ಬಿಡಿ ಆ ಸದ್ಯಕ್ಕೆ, ಆ ಕ್ಷಣಕ್ಕೆ. ಆಮೇಲೆ ಅದು ಬಹಳ ದೊಡ್ಡ ಮೊತ್ತದಲ್ಲಿ ಸಕಾರಾತ್ಮಕವಾಗಿ ನಿಮಗದು ಬಹಳ ದೊಡ್ಡ ಮೊತ್ತ ಕೊಡುತ್ತೆ, ಫಲಿತಾಂಶ ಕೊಡುತ್ತೆ. ಅದು ಇಡೀ ಜೀವನಕ್ಕೂ ನಗು ಕೊಡುತ್ತೆ ನಿಮಗೆ. ಅಷ್ಟನ್ನು ಹೇಳಬಲ್ಲೆ ನಾನು. ಸೊ ಇದು ಇವತ್ತಿನ ಕಾರ್ಯಕ್ರಮದ ಮಾತಾಗಿತ್ತು. ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾ? ಖಂಡಿತವಾಗ್ಲೂ ಭಾಗವಹಿಸಬಹುದು. ಹೇಗೆ ಅಂತೀರಾ? ಸೊ ನೀವು ನಿಮ್ಮ ವಿವರಗಳನ್ನು, ಅಂದರೆ ನಿಮ್ಮ ಹೆಸರು, ಊರು, ಮೊಬೈಲ್ ಸಂಖ್ಯೆ, ಹಾಗೆಯೇ ನಿಮ್ಮ ಕಿರುಪರಿಚಯ, ಇದನ್ನು ನೀವು ನಮಗೆ ತಲುಪಿಸಬೇಕು. ಯಾವ ರೀತಿ ಅಂತಂದರೆ ಪತ್ರದ ಮೂಲಕನೂ ತಲುಪಿಸಬಹುದು ಅಥವಾ ಇಮೇಲ್ ಮೂಲಕನೂ ತಲುಪಿಸಬಹುದು. ಪತ್ರದ ಮೂಲಕ ನೀವು ತಲುಪಿಸ್ತೀರಿ ಅಂತ ಆದರೆ ನಮ್ಮ ವಿಳಾಸ ಈ ರೀತಿಯಾಗಿದೆ. ನಿರ್ಮಾಪಕರು ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಅಥವಾ ಇಮೇಲ್ ಮೂಲಕ ನೀವು ಕಳಿಸ್ತೀರಿ ಅಂತ ಆದರೆ ಇಮೇಲ್ ID ಈ ರೀತಿಯಾಗಿದೆ, dd.smartsosayindiru@gmail.com. ಸೊ ವೀಕ್ಷಕರೇ, ಇದರೊಂದಿಗೆ ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗ್ತಾ ಇದೆ. ಇದುವರೆಗೂ ನೀವು ನೋಡಿದ್ದು ಸ್ಮಾರ್ಟ್ ಸೊಸೆಯಂದಿರು. ನಮಸ್ಕಾರ.